ಈ ಸಲ ಗೌರವ್ ಮತ್ತೆ ಅಮಿತ್ಗೆ ಇಬ್ಬರಿಗೂ ಆ ಶಬ್ದ ಕೇಳ್ಸತ್ತೆ. ಮತ್ತೆ ಅವರಿಬ್ರು ಆಶ್ಚರ್ಯ ಪಡ್ತಾರೆ. ಸಮೀರ್, ನಿನ್ಗೇನಾದ್ರೂ ಕೇಳಿಸ್ತಾ? ಏನ್ ಕೇಳಿಸ್ಬೇಕು? ನೀನ್ ಏನ್ ಹೇಳ್ತಿದ್ಯಾ? ಲೇ, ಯಾವ್ದೋ ಹುಡುಗಿ ಸತ್ ಕೇಳಿಸ್ತಿದೆ. ಅವಳು ಹಾಡಾಡ್ತಿದ್ದಾಳೆ. ಜಿಂಗಲ್ ಬೆಲ್ಸ್ ಅಂತ ಹಾಡಾಡ್ತಿದ್ದಾಳೆ. ಜಿಂಗಲ್ ಬೆಲ್ಸ್ ಜಿಂಗಲ್ ಆಲ್ ದ ವೇ. ಈ ಸಲ ಈ ಶಬ್ದ 3 ಜನಕ್ಕೂ ಕೇಳ್ಸತ್ತೆ. ಈ ಸದ್ದಂತೂ ಇಲ್ಲ, ಅವಳು ವಾಪಸ್ ಬರೋದಕ್ಕಾಗಲ್ಲ, ಯಾಕಂದ್ರೆ ಅವಳು ಸತ್ತಿದ್ದಾಳೆ. ಸಮೀರ್ ಮುಖದ ಚೆಹರೆನೆ ಬದ್ಲಾಗೋಗಿತ್ತು. ಗೌರವ್ ಮತ್ತೆ ಅಮಿತ್ ಒಬ್ರಿಗೊಬ್ರು ನೋಡ್ಕೋತಾರೆ ಮತ್ತೆ ಕೇಳ್ತಾರೆ, ಯಾರ್ ಸದ್ದದು? ಯಾರು ವಾಪಸ್ ಬರೋದಕ್ಕಾಗೋದಿಲ್ಲ? ಈ ಸದ್ದು ರೋಸಿದು. ಅವಳು ನನ್ನ ಕಾರಲ್ಲಿ ಕೂತಿದ್ದಾಗ ನಾನು ಕೇಳಿದಕ್ಕೆ ಅವಳು ಇದೇ ಹಾಡನ್ನ ಹಾಡಿದ್ಲು. ಯಾಕಂದ್ರೆ ಅವತ್ತು ಕ್ರಿಸ್ಮಸ್ ನೈಟ್ ಆಗಿತ್ತು. ಇದೇ ಅವಳ ಕೊನೆ ಹಾಡಾಗಿತ್ತು. ಇದು ಹಾಡಿದ ತಕ್ಷಣ ನಮ್ಗೆ ಆಕ್ಸಿಡೆಂಟ್ ಆಗೋಯ್ತು. ಸುಳ್ಳು ಹೇಳ್ತಾ ಇದ್ದಾನೆ ಅವನು. ಒಂದು ಭಯಂಕರವಾದ ಶಬ್ದ ಹಿಂದೆಯಿಂದ ಕೇಳ್ಸತ್ತೆ. ಮತ್ತೆ 3 ಜನ ಹಿಂದೆ ತಿರುಗಿ ನೋಡ್ತಾರೆ. ಅವ್ರ ಮುಂದೆ ಶಿವಾಂಗಿ ನಿಂತಿರ್ತಾಳೆ. ಆದ್ರೆ ಅವಳು ಕೂದ್ಲನ್ನ ಕೆದರ್ಕೊಂಡಿರ್ತಾಳೆ. ಮತ್ತೆ ಅವಳು ಮುಖ ಆ ಕೂದ್ಲಲ್ಲಿ ಮುಚ್ಚೋಗಿರತ್ತೆ. ಶಿವಾಂಗಿ, ಇದು ನೀನ್ ಏನ್ ಮಾತಾಡ್ತಿದ್ಯಾ? ನಿನ್ಗೇನು ಆಗಿಲ್ಲ ತಾನೆ? ಗೌರವ್ ಅವಳ ಕಡೆ ಹೋಗ್ತಾ ಇರ್ತಾನೆ. ಆದ್ರೆ ಅವಳು ಏನು ಮಾತಾಡ್ತಾ ಇರೋದಿಲ್ಲ. ಗೌರವ್ ಯಾವಾಗ ಅವಳು ಭುಜದ ಮೇಲೆ ತನ್ನ ಕೈಯನ್ನ ಇಡ್ತಾನೋ ಅವಳು ತನ್ನ ಮುಖನ ಮೇಲೆತ್ತಾಳೆ. ಅವಳ ವಿಚಿತ್ರವಾದ ಮುಖನ ನೋಡಿ ಅವನು ಹೆದರ್ಕೊಂಡು ಹಿಂದೆ ಹೊರಟೋಗ್ತಾನೆ. ಜೊತೆಗೆ ಸಮೀರ್ ಮತ್ತೆ ಅಮಿತ್ ಕೂಡ ಹೆದರ್ಕೋತಾರೆ. ಅವಳು ಬಣ್ಣ ಬದಲಾಗಿರತ್ತೆ, ಕಣ್ಣು ಬಿಳಿಯಾಗಿರತ್ತೆ, ಮತ್ತೆ ನಕ್ಷತ್ರ ತರ ಹೊಡಿತಾ ಇರತ್ತೆ. ಅವಳು ಕಣ್ಣುಗುಡ್ಡೆ ಮಾಯ ಆಗಿರತ್ತೆ. ವಾ ಸಮೀರ್, ನನಗೆ ಕ್ರಿಸ್ಮಸ್ಗೆ ವಿಶ್ ಮಾಡಲ್ವಾ? ಅವಳ ನಗುನ ಕೇಳಿ ಸಮೀರ್ಗೆ ಇನ್ನೂ ಭಯ ಆಗತ್ತೆ. ಹೆದರ್ಕೊಂಡೆ ಹೇಳ್ತಾನೆ, ಇದಂತೂ ಸಾಧ್ಯನೇ ಇಲ್ಲ. ನೀನ್ ವಾಪಸ್ ಬರೋದಕ್ಕಾಗಲ್ಲ, ಯಾಕಂದ್ರೆ ನೀನ್ ಸತ್ತೋಗಿದ್ಯಾ. ಇಲ್ಲ ಸಮೀರ್, ನಿನ್ನ ರೋಸಿ ವಾಪಸ್ ಬಂದಿದ್ದಾಳೆ. ನಿನಗೆ ಈ ನಿನ್ನ ಪ್ರೀತಿನ ನೋಡಿ ಖುಷಿ ಆಗಿಲ್ವಾ? ಅಯ್ಯೋ, ನಿನ್ಗೆ ಏನಾಗಿದೆ? ಏನೇನೋ ಮಾತಾಡ್ತಿದ್ಯಲ್ಲ ನೀನು. ಹಾಗ್ ಹೇಳಿ ಗೌರವ್ ಧೈರ್ಯ ಮಾಡಿ ಅವಳ ಹತ್ರ ಹೋಗೋ ಪ್ರಯತ್ನ ಮಾಡ್ತಾನೆ. ಆಗ ಶಿವಾಂಗಿ ಒಂದು ಕೈಯಿಂದ ಸನ್ನೆ ಮಾಡಿ ಗೌರವ್ನ ನೆಲದಿಂದ 2 ಅಡಿ ಮೇಲೆ ಗಾಳಿನಲ್ಲಿ ಹಾರಿಸ್ತಾಳೆ. ಈ ದೃಶ್ಯನ ನೋಡಿ ಸಮೀರ್ ಮತ್ತೆ ಅಮಿತ್ ಬಾಯ್ ಮೇಲ್ ಕೈ ಇಟ್ಕೋತಾರೆ. ಆಮೇಲೆ ಗೌರವ್ಗೆ ಒಂದು ಜಟ್ಕ ಹೊಡೆದಾಗಾಗಿ ಅವನು ಒಂದು ಮರಕ್ಕೆ ಹೊಡ್ಕೊಂಡು ನೆಲಕ್ಕೆ ಬಿದ್ದು ಹೋಗ್ತಾನೆ. ಅವನು ಕಿರ್ಚ್ಕೋತಾನೆ, ಯಾಕಂದ್ರೆ ಅವನ ಕಾಲಿಗೆ ಗಾಯ ಆಗಿರತ್ತೆ. ಸಮೀರ್ ಮತ್ತೆ ಅಮಿತ್ ಇದನ್ನ ನೋಡಿ ಸಿಕ್ಕಾಪಟ್ಟೆ ಹೆದರ್ಕೊಂಡಿರ್ತಾರೆ. ಅವ್ರಲ್ಲಿಂದ ಓಡ್ ಹೋಗೋದಕ್ಕೆ ಅಂತ ಹಿಂದೆ ತಿರ್ಗಿರ್ತಾರೆ. ಅಷ್ಟೊತ್ತಿಗೆ ಶಿವಾಂಗಿ ಅವ್ರ ಮುಂದೆ ಬಂದ್ ನಿಂತ್ಕೋತಾಳೆ. ಮತ್ತವಳು ಅವರಿಬ್ರು ಕುತ್ತಿಗೆನೂ ಹಿಡ್ಕೋತಾಳೆ. ಅವರಿಬ್ರು ಜೋರಾಗಿ ಕಿರ್ಚ್ಕೋತಾರೆ. ಆಮೇಲೆ ಅವಳು ಅಮಿತ್ ಅನ್ನ ಜೋರಾಗಿ ತಳ್ಳಿ ಅಲ್ಲೇ ಕೆಳಗಡೆ ಬೀಳಿಸ್ಬಿಡ್ತಾಳೆ. ಆದ್ರೆ ಸಮೀರ್ ಕುತ್ತಿಗೆನ ಹಿಡ್ಕೊಂಡೇ ಇರ್ತಾಳೆ. ಅಮಿತ್ ಅಲ್ಲೇ ನೆಲದ ಮೇಲೆ ಬಿದ್ದು ಹೋಗ್ತಾನೆ. ಅವನು ಕೂಡ ಗೌರವ್ ತರ ಸಿಕ್ಕಾಪಟ್ಟೆ ಹೆದರ್ಕೊಂಡು ನಡುತ್ತಾ ಸಮೀರ್ ಮತ್ತೆ ಶಿವಾಂಗಿನ ನೋಡ್ತಾನೆ ಇರ್ತಾರೆ. ಸಮೀರ್, ನೀ ನನ್ ಜೊತೆ ನಡ್ಕೊಂಡಿದ್ ರೀತಿ ಸರಿ ಇರ್ಲಿಲ್ಲ. ನೀನು ನನ್ನ ಪ್ರೀತಿನ ತಪ್ಪಾಗಿ ಬಳಸ್ಕೊಂಡೆ. ಅವಳು ನೋವಿನ ಧ್ವನಿನಲ್ಲಿ ಇದನ್ನ ಹೇಳ್ತಾಳೆ. ನೀನ್ ನನಗೆ ಮೋಸ ಮಾಡ್ದೆ, ಮತ್ತೆ ನನ್ನನ್ನ ಸಾಯಿಸಿ ಐಶೋ ಆರಾಮಿ ಜೀವನ ಮಾಡ್ತಾ ಇದ್ಯಾ? ಹೇಳು, ಈ ನಿನ್ನ ಸ್ನೇಹಿತರಿಗೆ ಹೇಳು, ನೀನು ಎಷ್ಟು ಮೋಸಗಾರ ಅಂತ ಹೇಳು. ಸಮೀರ್ ತನ್ನನ್ನ ತಾನು ಬಿಡಿಸ್ಕೊಳ್ಳೋದಿಕ್ಕೆ ತುಂಬಾನೇ ಪ್ರಯತ್ನ ಮಾಡ್ತಾ ಇದ್ದ. ಆದ್ರೆ ಅವನು ಗೊತ್ತಾಯ್ತು, ಒಂದು ವೇಳೆ ನೆಕ್ಸ್ಟ್ 1 ಸೆಕೆಂಡ್ ಹೊತ್ತಿಗೆ ರೋಸಿ ಅವನ್ ಕತ್ತನ್ನ ಬಿಡ್ಲಿಲ್ಲ ಅಂದ್ರೆ ಅವನು ಸತ್ ಹೋಗ್ತಾನೆ ಅಂತ. ಅವನು ತುಂಬಾ ಕಷ್ಟಪಟ್ಟು ಅವನ ಬಾಯಿಂದ ಧ್ವನಿನ ಹೊರಗ್ ತೆಗಿತಾನೆ. ನನ್ನ ಕ್ಷಮಿಸ್ಬಿಡು ರೋಸಿ, ನಾನು ಎಲ್ಲ ಹೇಳ್ತೀನಿ, ನನ್ನ ಕ್ಷಮಿಸ್ಬಿಡು. ಅಷ್ಟನ್ನ ಕೇಳ್ತಿದ್ ಹಾಗೆ ರೋಸಿ ಅವನ್ ಕುತ್ತಿಗೆನ ಬಿಟ್ಬಿಡ್ತಾಳೆ. ಗೌರವ್ ತನ್ನ ಕಾಲನ್ನ ಹಿಡ್ಕೊಂಡು ಅಲ್ಲೇ ನೆಲದ ಮೇಲೆ ಬಿದ್ದಿರ್ತಾನೆ. ಮತ್ತೆ ಅಮಿತ್ ಕೂಡ ಎದ್ದೇಳೋ ಅಷ್ಟು ಶಕ್ತಿ ಇರೋದಿಲ್ಲ.
ಯಾಕಂದ್ರೆ ಅವನ ಕೈಗೂ ಕೂಡ ಪೆಟ್ಟಾಗಿರತ್ತೆ. ಇಬ್ರು ಸಮೀರ್ನ ಒಂದೇ ಸಮ ನೋಡ್ತಾ ಇರ್ತಾರೆ. ಅಂತ ಸತ್ಯ ಏನಿದೆ ಅಂತ, ಯಾಕೆ ರೋಸಿ ಆತ್ಮ ಸಮೀರ್ಗೆ ತೊಂದ್ರೆ ಕೊಡೋದಿಕ್ಕೆ ವಾಪಸ್ ಬಂದಿದೆ ಅಂತ. ಮತ್ತೆ ಸಮೀರ್ ಅವಳನ್ನ ತುಂಬಾ ಪ್ರೀತಿ ಮಾಡ್ತಿದ್ದ. ಸಮೀರ್ 2-3 ಸಲ ಕೆಮ್ತಾನೆ, ಮತ್ತೊಂದು ದೊಡ್ಡ ಉಸಿರನ್ನ ತಗೊಂಡು ಹೇಳ್ತಾನೆ, ನನ್ನ ಬಡತನದ ಜೀವನ ನೆನೆಸ್ಕೊಂಡು ನನಗೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನನಗೆ ಯಾವುದೇ ಕೆಲಸ ಸಿಕ್ಕಿರ್ಲಿಲ್ಲ ನನ್ನ ಪರಿಸ್ಥಿತಿನ ಸರಿ ಮಾಡ್ಕೊಳ್ಳೋದಕ್ಕೆ. ಆ ಸಮಯಕ್ಕೆ ರೋಸಿ ಸಿಕ್ಕಿದ್ಲು. ರೋಸಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ, ಹಾಗಾಗಿ ಅವಳಿಗೆ ಯಾರು ಬಾಯ್ ಫ್ರೆಂಡ್ ಇರ್ಲಿಲ್ಲ. ಮತ್ತೆ ಅವಳಿಗೆ ಫ್ರೆಂಡ್ಸು ಕೂಡ ಕಡಿಮೆ ಇದ್ರು. ರೋಸಿ ಅವರಪ್ಪ ಹಿಂದೂ ಆಗಿದ್ರು, ಮತ್ತೆ ರೋಸಿ ಅವ್ರ ತಾಯಿ ಅವರು ಒಬ್ಬ ಕ್ರಿಶ್ಚಿಯನ್. ಅವರು ಅಮೆರಿಕಾಲಿರ್ತಿದ್ರು. ಅವ್ರಿಗೆ ಬೇಕಾಗಿದ್ದು ರೋಸಿ ಇಂಡಿಯಾಲಿರ್ಬೇಕು, ಮತ್ತೆ ಇಂಡಿಯಾಲೇ ಎಜುಕೇಶನ್ ಮಾಡಿ ಒಂದು ಇಂಡಿಯನ್ ಹುಡುಗನನ್ನೇ ಮದ್ವೆ ಆಗ್ಬೇಕು ಅಂತ. ಅವರಪ್ಪ ಅಲ್ಲಿನ ದೊಡ್ಡ ಬಿಸ್ನೆಸ್ ಮ್ಯಾನ್. ಮತ್ತೆ ಅವ್ರಿಗೆ ರೋಸಿ ಹತ್ರ ಮಾತಾಡೋದಕ್ಕೆ ಸಮಯ ಕೂಡ ಇರ್ತಿರ್ಲಿಲ್ಲ. ಆದ್ರೆ ಅವರು ರೋಸಿಗೆ ತುಂಬಾನೇ ಹಣ ಕಳಿಸ್ತಿದ್ರು. ಮತ್ತೆ ಆ ಹಣದ ಮೇಲೆ ನನ್ ಕಣ್ಣಿತ್ತು. ರೋಸಿ ನೋಡೋದಕ್ ಚೆನ್ನಾಗಿರ್ಲಿಲ್ಲ, ನನಗೂ ಕೂಡ ಅಷ್ಟಾಗಿ ಇಷ್ಟ ಇರ್ಲಿಲ್ಲ. ಆದ್ರೂ ಕೂಡ ದುಡ್ಡಿಗೋಸ್ಕರ ನಾನು ಪ್ರೀತಿಯ ನಾಟಕ ಆಡ್ದೆ. ರೋಸಿಗೆ ನನ್ ಕಂಡ್ರೆ ಎಷ್ಟು ಇಷ್ಟ ಆಯ್ತು ಅಂದ್ರೆ ಅವಳು 3 ವರ್ಷದೊಳಗೆ ಒಂದು ಮನೆಯನ್ನ ಖರೀದಿ ಮಾಡಿದ್ಲು, ಅದು ನನ್ನ ಹೆಸರಲ್ಲೇ ತಗೊಂಡ್ಲು. ಆಮೇಲೆ ನನಗೊಂದು ಕಾರುನು ಕೊಡ್ಸಿದ್ಲು. ನನಗೂ ಕೂಡ ಅದೇ ಬೇಕಾಗಿತ್ತು. ಅವಳ ದುಡ್ಡೆಲ್ಲ ನನಗೆ ಬೇಕು. ಅದಕ್ಕೆ ನಾನು ಅವಳನ್ನ ಪ್ರೀತಿ ಮಾಡೋ ನಾಟಕ ಮಾಡ್ತಿದ್ದೆ. ಮತ್ತೆ ಒಂದು ರೆಸ್ಟೋರೆಂಟ್ ಅಲ್ಲಿ ಡೆಲಿವರಿ ಬಾಯ್ ಕೆಲಸ ಮಾಡೋ ನಾಟಕನೂ ಮಾಡ್ತಿದ್ದೆ. ನನ್ ಜೊತೆ ರೋಸಿ ಒಂದು ಜಾಯಿಂಟ್ ಅಕೌಂಟ್ ಅನ್ನ ಓಪನ್ ಮಾಡಿದ್ಲು. ನನಗೂ ಅದೇ ಬೇಕಾಗಿತ್ತು. ಮತ್ತೆ ನಾನು ಆ ಅಕೌಂಟ್ ಅಲ್ಲಿ ತುಂಬಾ ಕಡಿಮೆ ಹಣ ಹಾಕ್ತಿದ್ದೆ. ಆದ್ರೆ ರೋಸಿ ಅಂತೂ ಸಾಕಷ್ಟು ಹಣನ ಅದ್ರಲ್ಲಿ ಡೆಪಾಸಿಟ್ ಮಾಡ್ತಿದ್ಲು. ಬರೀ 2 ವರ್ಷದಲ್ಲಿ ಅದ್ರಲ್ಲಿ ಲಕ್ಷಾಂತರ ರೂಪಾಯಿ ಹಣ ಇತ್ತು. ಆಗ ನನ್ನ ಹತ್ರ ಮನೆ, ಕಾರು, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಇತ್ತು. ಹಾಗಾಗಿ ನಾನು ರೋಸಿ ಹತ್ರ ಇನ್ನು ಮುಂದೆ ಪ್ರೀತಿಯ ನಾಟಕ ಆಡೋ ಅವಶ್ಯಕತೆ ಇರಲಿಲ್ಲ. ಅವತ್ತು ಕ್ರಿಸ್ಮಸ್ ನೈಟ್ ಆಗಿತ್ತು. ನಾನು ಪ್ಲಾನ್ ಮಾಡಿದ್ದನ್ನ ಈಡೇರಿಸೋದಕ್ಕೆ ನಾನು ಮೊದಲೇ ಕಾರ್ ಬ್ರೇಕ್ ಅನ್ನ ಫೇಲ್ ಮಾಡ್ಬಿಟ್ಟಿದ್ದೆ. ನನಗದು ಗೊತ್ತಿದ್ದೆ. ನಾನು ರೋಸಿಯನ್ನ ಕಾರ್ ಡ್ರೈವ್ ಮಾಡೋದಕ್ಕೆ ಹೇಳ್ದೆ. ಮತ್ತೆ ನಾನು ರೋಸಿಗೆ ಹೇಳ್ದೆ, ಇವತ್ತು ಕ್ರಿಸ್ಮಸ್ ನೈಟ್ ನಿನ್ಗೆ ಒಂದು ಬೆಸ್ಟ್ ಗಿಫ್ಟ್ ಅನ್ನ ಕೊಡ್ತೀನಿ ಅಂತ. ನಾನು ನಿನ್ಗೋಸ್ಕರ ಒಂದು ಒಳ್ಳೆ ಡ್ರೆಸ್ ಅನ್ನ ತಗೊಂಡಿದ್ದೀನಿ. ಅದನ್ನ ನೀನು ನಮ್ಮ ಮದ್ವೆ ದಿನ ಹಾಕೋಬೇಕು, ಕ್ರಿಶ್ಚಿಯನ್ ವೆಡ್ಡಿಂಗ್ ಡ್ರೆಸ್. ಇದನ್ನ ಕೇಳಿ ರೋಸಿ ತುಂಬಾ ಖುಷಿ ಪಟ್ಲು. ಆಗ ನಾನು ಹೇಳ್ದೆ, ರೋಸಿ, ನನ್ನ ಬಯಕೆ ಏನು ಅಂದ್ರೆ ನೀನು ಈಗ್ಲೇ ಈ ಸಮಯದಲ್ಲೇ ಕ್ರಿಸ್ಮಸ್ ವಿಶ್ ಮಾಡು. ಅವಳು ನನಗೆ ಮೇರಿ ಕ್ರಿಸ್ಮಸ್ ಅಂತ ವಿಶ್ ಮಾಡಿದ್ಲು. ನಾನು ಹೇಳ್ದೆ, ಆ ಥರ ಅಲ್ಲ, ನಿನ್ನ ಕಣ್ಮುಚ್ಕೊಂಡು ಜಿಂಗಲ್ ಬೆಲ್ ಹಾಡಾಡ್ತಾ ನನಗೆ ಪ್ರೀತಿಯಿಂದ ವಿಶ್ ಮಾಡು ಅಂದೆ. ರೋಸಿ ಹೇಳಿದ್ಲು, ಒಂದ್ ವೇಳೆ ನಾನು ಕಣ್ ಮುಚ್ಚಿದ್ರೆ ಡ್ರೈವ್ ನ ಹೇಗ್ ಮಾಡ್ಲಿ? ಆಗ ನಾನು ಹೇಳ್ದೆ, ಸ್ಟೇರಿಂಗ್ ನ ನಾನು ನೋಡ್ಕೊಂತೀನಿ, ನೀನ್ ಬರೀ ಹಾಡಾಡು. ರೋಸಿ ಕಣ್ಮುಚ್ಕೊಂಡು ಹಾಡಾಡೋದಕ್ಕೆ ಶುರು ಮಾಡಿದ್ಲು. ನಾನು ಮುಂದೆ ಟ್ರಕ್ ಬರ್ತಿರೋದನ್ನ ನೋಡಿ ಸ್ಪೀಡನ್ನ ಇನ್ನಷ್ಟು ಜಾಸ್ತಿ ಮಾಡಿದೆ. ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಜಿಂಗಲ್ ಆಲ್ ದ ವೇ, ಮೇರಿ ಕ್ರಿಸ್ಮಸ್ ಮೈ ಲವ್. ರೋಸಿ ಮೇರಿ ಕ್ರಿಸ್ಮಸ್ ಹೇಳಿದ ತಕ್ಷಣ ನಾನು ಕಾರಿಂದ ಜಂಪ್ ಮಾಡ್ಬಿಟ್ಟೆ. ಆಗ ಕಾರು ಟ್ರಕ್ಗೆ ಡಿಕ್ಕಿ ಹೊಡೆದು ರೋಸಿ ಸತ್ ಹೋದ್ಲು. ಈ ಕತೆನ ಕೇಳಿದ್ಮೇಲೆ ಅಮಿತ್ ಮತ್ತೆ ಗೌರವ್ ಇಬ್ರು ಒಬ್ರನ್ನೊಬ್ರು ನೋಡ್ಕೊಂಡು ಆಶ್ಚರ್ಯದಲ್ಲಿ ನೋಡ್ತಿರ್ತಾರೆ. ಧೈರ್ಯ ಮಾಡಿ ಇಬ್ರು ಎದ್ದು ನಿಂತಿರ್ತಾರೆ. ಆದ್ರೆ ರೋಸಿ ಕೋಪ ಮಾತ್ರ ಸಿಕ್ಕಾಪಟ್ಟೆ ಏರಿರತ್ತೆ. ಯಾವ ಹುಡುಗಿ ನಿನ್ನ ಅಷ್ಟೊಂದು ಪ್ರೀತಿಸಿದ್ಲು, ನೀನು ಅವಳಿಗೆ ಮೋಸ ಮಾಡಿದ್ಯಾ? ನಾಚಿಕೆ ಆಗ್ತಿದೆ ನಿನ್ನ ನನ್ನ ಫ್ರೆಂಡು ಅಂತ ಹೇಳ್ಕೊಳ್ಳೋದಕ್ಕೆ. ಹಾ ನಾನೇ ಸಾಯಿಸ್ದೆ ರೋಸಿನ. ಅವನ ಕೆಟ್ಟ ಬುದ್ಧಿ ಈಗ್ಲೂ ಸಹ ಅವನ್ ತಪ್ಪನ್ನ ಅವನು ಒಪ್ಕೊಳ್ಳೋದಿಕ್ಕೆ ತಯಾರಿರ್ಲಿಲ್ಲ. ಹಾಗಾಗಿ ಅವನ ಗಮನ ಅಲ್ಲೇ ಬೆಂಕಿ ಪಕ್ಕ ಇದ್ದಂತ ಆ ಚಾಕು ಮೇಲೆ ಹೋಗತ್ತೆ. ಅವ್ರದನ್ನ ಡಿನ್ನರ್ ಮಾಡೋವಾಗ ಬಳಸಿರ್ತಾರೆ. ಅವನು ಆ ಚಾಕುನ ತಗೋತಾನೆ. ರೋಸಿನ ಸಾಯಿಸೋದಿಕ್ಕೆ ಶಿವಾಂಗಿ ದೇಹಕ್ಕೆ ಚಾಕುನ ಜೋರಾಗಿ ಚುಚ್ತಾನೆ. ಮತ್ತೆ ಈಗ ನಾನೇ ನಿನ್ನನ್ನ ಸಾಯಿಸ್ತೀನಿ. ಅದನ್ನ ನೋಡಿ ಗೌರವ್ ಮತ್ತೆ ಅಮಿತ್ ಜೋರಾಗಿ ಓಡ್ಕೊಂಡು ಶಿವಾಂಗಿ ಹತ್ರ ಬರ್ತಾರೆ. ಮತ್ತವಳು ಜೋರಾಗಿ ಕಿರ್ಚ್ಕೋತಾಳೆ. ಆಗ ಅವಳ ದೇಹನ ರೋಸಿ ಆತ್ಮ ಬಿಟ್ಬಿಟ್ಟಿತ್ತು. ಮತ್ತೆ ಶಿವಾಂಗಿ ಕೆಳಗ್ ಬಿದ್ದು ಗೌರವ್ ಕೈಯಲ್ಲಿ ನರಳ್ತಾ ಇದ್ಲು. ಲೇ ಕೆಟ್ಟ ಮನುಷ್ಯ, ನೀನು ನನ್ನ ಶಿವಾನಿನ ನನ್ನಿಂದ ಕಿತ್ಕೊಂಡಿದ್ಯಾ? ಗೌರವ್ ಜೋರಾಗಿ ಕಿರ್ಚ್ಕೊಂಡ್ ಹೇಳ್ತಾನೆ ಮತ್ತೆ ಅಳ್ತಾನೆ. ಈಗ ಸಮೀರ್ ಕಣ್ಣೆದುರುಗಡೆ ರೋಸಿ ಆತ್ಮ ನಿಂತಿತ್ತು, ಭಯಂಕರವಾದ ಅವತಾರದಲ್ಲಿ. ಈಗ ಅವಳನ್ನ ಅವನು ನೋಡ್ತಾ ಇದ್ದ. ಅದು ಕ್ರಿಶ್ಚಿಯನ್ ವೆಡ್ಡಿಂಗ್ ಡ್ರೆಸ್ ಅಲ್ಲಿ. ಆ ಪಿಂಕ್ ಕಲರ್ ಡ್ರೆಸ್, ಬಿಳಿ ಬಣ್ಣದ ಕಣ್ಣು. ಸಮೀರ್ ಮನ್ಸಲ್ಲಿ ಭಯ ಹುಟ್ಟಾಕಿತ್ತು. ಅವನ ದೇಹದಲ್ಲಿ ಬೆವರಿಳಿತಾ ಇತ್ತು. ಸಮೀರ್, ನಿನ್ನ ಪಾಪದ ಮಡಿಕೆ ತುಂಬೋಯ್ತು.
ರೋಸಿ ಹಾಗ್ ಹೇಳಿ ಅವಳು ಮುಂದೆನೆ ಇದ್ದಂತ ಒಂದು ಮರದ ಕಡೆ ನೋಡ್ತಾಳೆ. ಕೇವಲ ಅವಳು ಕಣ್ಣು ನೋಟದಿಂದನೇ ಆ ಮರ ಅಳ್ಳಾಡತ್ತೆ ಮತ್ತದು ಸಮೀರ್ ಮೇಲೆ ಬೀಳೋದಕ್ಕೆ ಆರಂಭ ಆಗತ್ತೆ. ಸಮೀರ್ ಕೂಗ್ಕೊಂಡ, ತನ್ನನ್ ತಾನು ಕಾಪಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಟ್ಟ. ಆದ್ರೆ ಆ ಮರ ತುಂಬಾ ದೊಡ್ಡದಾಗಿತ್ತು. ಆ ಮರ ಅವನ್ ಮೇಲೆ ಬಿದ್ದು ಹೋಯ್ತು. ಆಮೇಲೆ ಒಂದು ಚೂಪಾದ ಕಟ್ಟಿಗೆ ಅವನ್ ಹೊಟ್ಟೆ ಒಳಗಡೆ ಚುಚ್ಕೊಂಡು ಬೆನ್ನಿಗೆ ಬಂದಿತ್ತು. ಅದು ಎಷ್ಟು ಚೂಪಾಗಿತ್ತು ಅಂದ್ರೆ ಅವನ್ ಹೊಟ್ಟೆಯಿಂದ ಮತ್ತೆ ಬಾಯಿಯಿಂದ ರಕ್ತ ಹೊರಗ್ ಬಂತು. ಆಮೇಲೆ ಅವನು ಅಲ್ಲೇ ತನ್ನ ಜೀವನ ಬಿಟ್ಬಿಟ್ಟ. ಅಮಿತ್ ಮತ್ತೆ ಗೌರವ್ ಒಂದು ಸಲ ಅವನ್ ಕಡೆ ನೋಡಿದ್ರು. ರೋಸಿ ಅಲ್ಲೇ ನಿಂತಿದ್ಲು. ಸಮೀರ್ ದೇಹನ ನೋಡ್ತಾ ನಿಂತಿದ್ಲು. ಊರು ದೂರ ಇಲ್ಲ, ಆದಷ್ಟು ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಗೌರವ್ ಹಾಗ್ ಹೇಳಿ ಅವರಿಬ್ರು ಸೇರಿ ಶಿವಾಂಗಿನ ಕಾರಲ್ಲಿ ಕೂರಿಸ್ಕೊಂಡು ಆದಷ್ಟು ಬೇಗ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಅಲ್ಲಿಂದ ಹೊರಟೋಗ್ತಾರೆ. ರೋಸಿ ಸ್ವಲ್ಪ ಹೊತ್ತಿದ ತನಕ ಆ ದೇಹನೇ ನೋಡ್ತಾ ಇರ್ತಾಳೆ. ಮತ್ತೆ ಕೊನೆ ಸಲ ಅದೇ ಹಾಡನ್ನ ಗೊನುಗ್ತಾ ಅಲ್ಲಿಂದ ಹೊರಟೋಗ್ತಾಳೆ. ಜಿಂಗಲ್ ಬೆಲ್ಸ್ ಜಿಂಗಲ್ ಬೆಲ್ಸ್ ಜಿಂಗಲ್